ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಪೈಶಾಚಿಕ ಕೃತ್ಯ 28ಕ್ಕೂ ಹೆಚ್ಚು ಜನ ಮೃತಪಟ್ಟಿರ್ತಕ್ಕಂಥ ಘಟನೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಸಾಕಷ್ಟು ಅಪ್ಡೇಟ್ಸ್ ಬರ್ತಾನೇ ಇದೆ. 3 ಶಂಕಿತ ಉಗ್ರರ ರೇಖಾಚಿತ್ರವನ್ನು ಈಗ ಬಿಡುಗಡೆ ಮಾಡಿದ್ದಾರೆ. NIA ಅಧಿಕಾರಿಗಳು ಸ್ಥಳೀಯರು ಮತ್ತು ಪ್ರತ್ಯಕ್ಷದರ್ಶಿಗಳ ಮಾತುಗಳನ್ನು ಕೇಳಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅದರ ಆಧಾರದ ಮೇಲೆ ರೇಖಾಚಿತ್ರ, ಪೆನ್ಸಿಲ್ ಸ್ಕೆಚ್ ಅಂತ ಕರೀತಾರೆ, ಅದನ್ನು ಮಾಡಿದ್ದಾರೆ. ಈ ಉಗ್ರರು ಹೆಂಗಿರಬಹುದು, ಹೆಂಗಿದ್ರು, ಅವ್ರ ಫೋಟೋಗಳಂತೂ ನಮಗೆ ಸಿಕ್ಕಿಲ್ಲ. ಹಾಗಾಗಿ ಈ ರೇಖಾಚಿತ್ರವನ್ನು ಬಿಡುಗಡೆ ಮಾಡ್ತಾರೆ. ಆಮೇಲೆ ಆಲ್ಮೋಸ್ಟ್ ಈ ಥರ ಸಿಮಿಲಾರಿಟಿ ಇರುತ್ತೆ. ಇದನ್ನೇ ಪಾಂಪ್ಲೆಟ್ಗಳು ಮಾಡಿ ಎಲ್ಲ ಕಡೆ ಅಂಟಿಸ್ತಾರೆ. ಇಂಥವನನ್ನು ಯಾರಾದರೂ ನೋಡಿದ್ರೆ ನಮಗೆ ಮಾಹಿತಿ ಕೊಡಿ ಅಂತ. ಅವ್ರನ್ನ ಹುಡುಕೋ ಕೆಲಸನೂ ಕೂಡ ಆಗುತ್ತೆ. ಉಗ್ರರ ರೇಖಾಚಿತ್ರ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, 3 ಜನರದ್ದು ಬರೆದಿದ್ದಾರೆ. ಈಗ ಎಕ್ಸಾಕ್ಟಾಗಿ ಎಷ್ಟು ಜನ ಅಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು ಅಂತಕ್ಕಂಥದ್ದು ನಿಖರವಾಗಿ ಇನ್ನೂ ಗೊತ್ತಾಗ್ತಿಲ್ಲ. ಈ ಗಾಯಾಳುಗಳಿದಾರಲ್ಲ, ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರೋರು, ಅವರಲ್ಲಿ ಯಾರಾದರೂ ಒಬ್ಬರು ಚೇತರಿಸ್ಕೊಂಡು ಹೇಳಬೇಕು. ಸದ್ಯಕ್ಕಂತೂ 3 ಜನ ಕನ್ಫರ್ಮ್ ಆಗಿದೆ ಯಾರು ಅಂತಂದ್ಬಿಟ್ಟು, ಅದು ಗೊತ್ತಾಗ್ತಾ ಇದೆ. ಇವರೇನು ಇಲ್ಲಿ ಅವರ ಪಾಕಿಸ್ತಾನದಿಂದ ನುಸುಳಿ ಬಂದಿರುವವರ ಗೊತ್ತಿಲ್ಲ, ಅದನ್ನೆಲ್ಲ ಕಂಡುಹಿಡಿಬೇಕೀಗ. ಸ್ಥಳೀಯರನ್ನ ಎಲ್ಲ ಗೊತ್ತಾಗಬೇಕು. ಓಕೆ, ಅವ್ರ ಹೆಸರು ಆಸಿಫ್ ಸುಲೇಮನ್ ಅಬು ಅಂತ ಶಂಕೆ ಕನ್ಫರ್ಮ್ಡ್ ಅಲ್ಲ, ಶಂಕೆ ವ್ಯಕ್ತವಾಗ್ತಿರೋದು. ಅವ್ರ ಹೆಸರುಗಳು ಕೂಡ ಗೊತ್ತಾಗಿದೆ. ಹುಡುಕ್ತಾರೆ, ಇದೇನು ದೊಡ್ಡ ವಿಚಾರ ಅಲ್ಲ. ಅಯ್ಯೋ, ಬೇರೆ ದೇಶದಲ್ಲಿದ್ದಂತಹ ಉಗ್ರನನ್ನು ಹೆಡೆಮುರಿ ಕಟ್ಟಿ ಎಳ್ಕೊಂಬಂದಾಯಿತು ತಹೌರ್ ರಾಣನ ಮೊನ್ನೆ. ಇದು ದೊಡ್ಡ ವಿಚಾರ ಅಲ್ಲ, ಬಟ್ ಸ್ಟಿಲ್ ಇಟ್ಸ್ ಗೋಯಿಂಗ್. ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತೆ. ಅದು ಯಾರು ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇವ್ರಿಗೆ ಬೆನ್ನೆಲುಬಾಗಿ ನಿಂತಿರೋರು ಯಾರು ಎಲ್ಲ ಗೊತ್ತಾಗಬೇಕಲ್ಲ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ LET ಕಮಾಂಡರ್. ಗುಪ್ತಚರ ಸಂಸ್ಥೆಗಳಿಂದ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಲಷ್ಕರ್-ಎ ತೊಯ್ಬಾದ ಹಿರಿಯ ಕಮಾಂಡರ್ ಸೈಫುಲ್ಲಾ ಕಸೂರಿ, ಅವನೇ ಮಾಸ್ಟರ್ ಮೈಂಡ್ ಅಂತ. ವಾಂಟೆಡ್ ಭಯೋತ್ಪಾದಕ ಹಫೀಜ್ ಸಯೀದ್ನ ಸಹಚರ ಈ ಕಸೂರಿ. ಮಾಸ್ಟರ್ ಮೈಂಡ್ LET ಕಮಾಂಡರ್. ನಾನು ಆಗಲೇ ಹೇಳಿದ್ನಲ್ಲ, LET ಮತ್ತು ಇವರಿದಾರಲ್ಲ, ಈ ಇನ್ನೊಂದು ಸಂಸ್ಥೆ ಇದೆ, ಸಂಘ ಇದೆಯಲ್ಲ, ಎಲ್ಲ ಉಪ ಪಂಗಡಗಳವೆಲ್ಲ ಎಲ್ಲ ಒಂದೇ ತಾಯಿ ಮಕ್ಕಳು. ಇವರೆಲ್ಲ ಒಂದೇ ತಾಯಿ ಮಕ್ಕಳು. LET ಹಫೀಜ್ ಸಯೀದ್ ಇದನ್ನಲ್ಲ, ಆತ ಕ್ಲೋಸ್ ಫ್ರೆಂಡ್, ಆತನ ನಿಕಟವರ್ತಿ ಇವನು ಕಸೂರಿ ಅಂತಕ್ಕಂಥದ್ದು. LET ಕಮಾಂಡರ್ ಅವನು, ಲಷ್ಕರ್-ಎ ತೊಯ್ಬಾ. ಗುಪ್ತಚರ ಸಂಸ್ಥೆಗಳು ಸ್ಫೋಟಕ ಮಾಹಿತಿಯನ್ನು ಈಗಾಗಲೇ ಹೊರಗಡೆ ಬಿಟ್ಟಿದ್ದಾರೆ. ಯಾರಿದರ ಮಾಸ್ಟರ್ ಮೈಂಡ್ ಅಂತ? ಸೈಫುಲ್ಲಾ ಕಸೂರಿ, ಇಡೀ ದಾಳಿಯ ಮಾಸ್ಟರ್ ಮೈಂಡ್. ಸೈಫುಲ್ಲಾ ಕಸೂರಿ ಬಂದು ಗುಂಡು ಹಾರಿಸಿರಲ್ಲ, ಎಲ್ಲ ಪ್ಲ್ಯಾನ್ ಮಾಡಿರ್ತಾನಷ್ಟೇ. ಎಕ್ಸಿಕ್ಯೂಟ್ ಮಾಡಿದವರು ಪಾಪ ಇವರು ಅಮಾಯಕರು. ಇವರು ಹಂಗೆ ನೋಡೋಕೆ ಹೋದರೆ ಇವರಿಗೆ ಗುಂಡೊಡ್ದು ಸತ್ರು ಇವ್ರು ಯಾರೂ ಕೇಳೋರಿಲ್ಲ. ಇವರಿಗೆ ಪ್ಲ್ಯಾನ್ ಮಾಡೋದು, ಪ್ಲ್ಯಾನ್ಗೆ ಹಣವನ್ನು ಹೊಂದಿಸ್ಕೊಡೋದು, ಫಂಡ್ ರೈಸಿಂಗ್ ಮಾಡೋದು, ಎಲ್ಲ ಕೆಲಸಗಳನ್ನ ಮಾಡಿರ್ತಾರೆ. ಆ ಥರ ಒಂದು ಪ್ಲ್ಯಾನ್ ಸಕ್ಸಸ್ ಆಯಿತು ಅಂದರೆ ಅವರ ಸಂಘಟನೆಯಲ್ಲಿ ಅವ್ರಿಗೆ ಉನ್ನತ ಹುದ್ದೆಗೆ ಹೋಗ್ತಾರೆ ಅವರು. ವಾಂಟೆಡ್ ಭಯೋತ್ಪಾದಕ ಹಫೀಜ್ ಸಯೀದ್ನ ಸಹಚರ ಈ ಕಸೂರಿ ಅಂತಕ್ಕಂಥವ್ನು. ಲಷ್ಕರ್-ಎ ತೊಯ್ಬಾ ಹಿರಿಯ ಕಮಾಂಡರ್. ಅವನೇನಾದರೂ ಆಗಿರಲಿ, ಗುಪ್ತಚರ ಸಂಸ್ಥೆಯವರು ಈಗ ಮಾಹಿತಿ ಬಿಡುಗಡೆ ಮಾಡೋದಕ್ಕೂ ಮೊದಲು ತಹೌರ್ ರಾಣಾ ಭಾರತಕ್ಕೆ ಬಂದಾಗಲೇ ಈ ಥರದ್ದು ಒಂದು ಅಟ್ಯಾಕ್ ಆಗುತ್ತೆ ಅಂತ ಗುಪ್ತಚರ ಇಲಾಖೆಯವ್ರಿಗೆ ಗೊತ್ತಾಗಿರಬೇಕಾಗಿತ್ತು, ಅಲರ್ಟ್ ಆಗಿರಬೇಕಾಗಿತ್ತು ಅವರು. ಇದರಲ್ಲಿ ಅವರ ಫೇಲ್ಯೂರ್ ಕೂಡ ಎದ್ದು ಕಾಣ್ತಾ ಇದೆ. ಸದ್ಯಕ್ಕೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಸೈಫುಲ್ಲಾ ಕಸೂರಿ ಅಂತಕ್ಕಂಥವನೇ ಮಾಸ್ಟರ್ ಮೈಂಡ್. ಈಗ ಹೆಂಗೆ ಮುಂಬೈ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ತಹೌರ್ ರಾಣಾ, ಅದೇ ರೀತಿ ಈ ದಾಳಿಯ, ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಕಸೂರಿ.